ಪ್ರಾರ್ಥಿಸುತ್ತೇನೆ. ವಿಷಯವನ್ನು ಕೊಡಲು ಐಶ್ವರ್ಯ ಬಿಕಾಮ್ ಡಿಪಾರ್ಟ್ಮೆಂಟ್ನಿಂದ ಕರೆಯುತ್ತೇನೆ. ನಮ್ಮ ಕಾಲೇಜ್ ಅತಿಥಿಯಾಗಿ ಆಗಮಿಸಿರುವ ಮೊಹಮ್ಮದ್ ರಶೀದ್ ಅಹ್ಮದ್ ಹವಲ್ದಾರ್ ಸರ್ ಅನ್ನು ಸ್ವಾಗತಿಸುತ್ತೇನೆ. ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯವೆಂದು ನಾಮಕರಣವಾಗಿ 50 ವರ್ಷಗಳು ಗತಿಸಿದರ ಪ್ರಯುಕ್ತ ಸುವರ್ಣ ಕರ್ನಾಟಕ ಸಂಭ್ರಮ ಅಂತೇಳಿ ಈ ಬಾರಿ ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ಸಡಗರ ಸಂಭ್ರಮ ಸಂತಸದಿಂದ ಆಚರಿಸುತ್ತಿರುವುದು ತೀವ್ರ ಸಂತಸದ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಒನಕಿನಲ್ಲಿ ನಿತ್ಯ ಹರಿ ದ್ವರ್ಣವನದ ತೇಜ ತಂದು ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕನ್ನಡ ಮಾತೆ ತಾಯಿ ಭುವನೇಶ್ವರಿಯನ್ನ ಎನ್ನ ಹೃದಯ ಅಂತರಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬ ಕುವೆಂಪುರವರ ವಾಣಿಯಂತೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತ ಸಂಸ್ಕೃತಿ ನನ್ನ ಕರುನಾಡಿನದು. ಪಂಪ ಪೊನ್ನ ರನ್ನ ಜನ್ನ ದಾಸ ಶ್ರೇಷ್ಠರನ್ನ ಕುವೆಂಪುರಂತಹ ಮಹಾನ್ ಕವಿಗಳನ್ನ ಜನ್ಮ ತತ್ತ ನಾಡು ನನ್ನ ಕರುನಾಡು. ಈ ಕನ್ನಡ ಭಾಷೆ ಬಹಳ ವಿಶಾಲವಾಗಿರ್ತಕ್ಕಂಥ ಬಹಳ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ ಇದು. ಯಾಕಂದ್ರೆ ಕನ್ನಡ ಭಾಷೆ ನಮ್ಮ ಅನ್ನದ ಭಾಷೆ, ನಮ್ಮ ಉಸಿರಿನ ಭಾಷೆ, ನಮ್ಮ ತಾಯಿಯ ಭಾಷೆ. ಕನ್ನಡ ಭಾಷೆಗೆ ಯಾವುದೇ ಜಾತಿ ಧರ್ಮವಿಲ್ಲ, ಮೊದಲು ಅದನ್ನು ತಿಳ್ಕೊಂಡು. ಯಾಕಂದ್ರೆ ಕನ್ನಡ ಇವತ್ತಿನ ದಿನ ನಾವು ಕಡ್ಡಾಯವಾಗಿ ಕಲೀಲೇಬೇಕಾಗೈತಿ. ನಾವು ನೀವೆಲ್ಲರೂ ಸೇರಿ ಈ ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡವನ್ನು ಕಲಿಯುವಂತ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ಈ ಕಾರ್ಯಕ್ರಮ ಉತ್ತಮವಾಗಿ ನೆರವೇರಲು ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.